ಇವತ್ತಿನ ದಿನ ಶುರು ಮಾಡ್ಕೊಂಡಿದ್ದೀನಿ. ನಿನ್ನೆ ನೈಟು ಫ್ರಿಜ್ಜು ತುಂಬ ಫುಲ್ ಬರ್ಫ್ ಆಗಿತ್ತಂತ ಅದನ್ನು ಆಫ್ ಮಾಡಿದ್ದೀನಿ. ಬೆಳಗ್ಗೆ ನೋಡಬೇಕಾದ್ರೆ ರೂಮ್ ತುಂಬ ನೀರು. ಬನ್ನಿ ತೋರಿಸ್ತೀನಿ. ಎಲ್ಲ ಕಿತ್ತಿಟ್ಟಿದ್ದೀನಿ. ಫುಲ್ ಬರ್ಫಾಗಿ ಹೋಗಿತ್ತು ಮೇಲ್ಗಡೆ ಇದು ಫ್ರೀಜರ್. ಸೊ ಹಾಗಾಗಿ ವಾರ ತುಂಬ ಕೆಲಸ ಇದೆ. ಒಂದೆರಡು ರೂಮ್ ಒರೆಸಿದ್ದೀನಿ. ಇನ್ನೊಂದು ರೂಮಲ್ಲಿ ನನ್ನ ಮಗ ಮಲಗಿದ್ದಾನೆ. ಈಗ ಬಾಲ್ಕನಿ ಎಲ್ಲ ತೊಳೆದು ಟಾಯ್ಲೆಟ್ ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ಪೂಜೆ ಮಾಡಿ ತಿಂಡಿ. ಯಪ್ಪ ತುಂಬ ಕೆಲಸ ಇದೆ. ಓಕೆ ಬಾಯ್ ಬಾಯ್. ಪೂಜೆ ಆಯಿತು. ಈಗ ತಿಂಡಿ ಆಗಬೇಕು. ಇವ್ರ ಪಪ್ಪಂಗೆ ತಿಂಡಿ ಮಾಡಿ ಕಳಿಸ್ಕೊಟ್ಟೆ. ಅಂದರೆ ದೋಸೆ ತಿಂಡಿ ತಿನ್ಕೊಂಡು ಹೋಗ್ರಿ. ಈಗ ನನ್ನ ಮಗಂದು ನಂದು ಬಾಕಿ ಇದೆ. ಕೆಲಸ ಪೂಜೆದ ಕೆಲಸ ಮುಗೀತು. ಇನ್ನು ಉಳಿದ ಕೆಲಸ ಎಲ್ಲ ಆಗಬೇಕು. ಎಂತ ಮಗನೇ ನಾನು ಬಂದೆ ಮಾಮ. ಓಕೆ ಫ್ರೆಂಡ್ಸ್, ಸರಿ ನಾನು ನನ್ನ ಮಗಂಗೆ ತಿಂತಾ ಇದ್ದೀನಿ. ಹಾಯ್ ಹಾಯ್, ಗುಡ್ ನೈಟ್ ಅಲ್ಲ, ಹಾಯ್ ಗುಡ್ ಮಾರ್ನಿಂಗ್. ತುಳಿಬಾರ್ದು, ಹೊಡಿತೀನಿ ನಾನು. ಭಾರಿ ಮಸ್ತ್ ಇದ್ದಾನೆ. ಮಾಡಬಾರ್ದು ಸ್ವಾಮಿ, ಹೊಡಿತದೆ ಮಗನೇ. ದೋಸೆ ಶ್ರೀಕಂಠ. ಇಷ್ಟು ನನ್ನ ಮಗುಗಲ್ಲ. ತುಪ್ಪ ಅಲ್ಲ ಅದು ಶ್ರೀಕಂಠ ಇಲ್ಲ. ಹಾಂ ಮುಗೀತು. ತುಪ್ಪ ನೋಡ್ದಂದ್ರೆ ಪೂರ್ತಿ ಬಾಚಿಕೊಂಡೇ ತಿನ್ನೋದು. ತುಪ್ಪ ಅಲ್ಲ ಮಗನೆ, ಶ್ರೀಕಂಠ. ಮತ್ತೆ ಇದಿಷ್ಟು ನನ್ನ ಮಗು ಅನ್ಕೋಬೇಡಿ, ನಂದು ಸೀದೆ ಎಲ್ಲ ಮುಗಿಸಿ ಪಟ ಅಡುಗೆ ಕೆಲಸ ಮುಗಿಸಿ ನನ್ನ ಮಗುಗೆ ಸ್ನಾನಕ್ಕೆ ನೀರಿಟ್ಟಿದ್ದೀನಿ. ಮೇಲ್ಗಡೆ ಮನೇಲಿ ಪೂಜೆ ಇದೆ. ಗಣಪತಿ ಕೂರಿಸಿದ್ದಾರೆ. ಇವತ್ತು ಪೂಜೆ ಕರೆದಿದ್ದಾರೆ. ಹೋಗೋಣ ಅಂದ್ಕೊಂಡು ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡಿ ಹೋಗೋಣ ಅಂತಿದ್ದೀನಿ. ನೀನು ನನ್ನ ಮಗನ ಕೆಲಸ ನೋಡಿ. ಮನೆ ಹುಡುಗನ ಹತ್ರ ಕ್ಲೇ ಬಂದಿದ್ದಾನೆ ಜಗಳ ಮಾಡಿ. ಪಾಪ ಅವನು ಅಳ್ತಾ ಇದ್ದ. ಇದನ್ನು ತಂದ್ಕೊಂಡು ಚಾಕು ತಗೊಂಡು ಕಟ್ ಮಾಡ್ತಾನೆ. ಏನು ಹೇಳ್ಬೇಕು ಹೇಳಿ ನೋಡಿ ಕ್ಲೇ ಅವಸ್ಥೆ. ಪೂಜೆ ಕರೆದಿದ್ದು ಗಣಪತಿ ಪೂಜೆ ಬಂದಿದೆ. ಅಲ್ಲ ಇಲ್ಲಿ ನೋಡು. ಪೂಜೆಗೆ ಹೋಗಿದ್ದೆ. ಒಂದು 2 ಗಂಟೆ ಆಯ್ತು. ಒಂದು ಮಲಗೋ ಟೈಮು. ಅಲ್ಲಿ ಇರೋಕ್ಕೆ ಕೇಳ್ತಿಲ್ಲ. ಕುಸು ಕುಸು ಕುಯ್ಯ ಅಂತಿದ್ದ. ಸೊ ಅದಕ್ಕೆ ಮನೆಗೆ ಹೊರಟೆ. ಬರ್ತೀನಿ ನಮ್ಮಲ್ಲಿ ಸೆಪ್ಸಿ ಕರ್ಕೊಂಡು ಹೋಗೋಣ ಅಂತ. ಅವಾಗ ವಾಪಸ್ ಹೋಗಿದ್ದೆ. ಈಗ ಮತ್ತೆ ಬಂದೆ. ಪೂಜೆ ಮುಗ್ದಿರ್ಲಿಲ್ಲ. ಆ್ಯಕ್ಚುಲಿ ನಾನು ಮುಗ್ದೋಗಿತ್ತೇನೋ ಅಂತ ಮಾಡಿದ್ದೆ. ಇಲ್ಲ ಮುಗ್ದಿರಲಿಲ್ಲ. ಲಾಸ್ಟ್ ಮೂಮೆಂಟಿಗೆ ಬಂದೆ. ಪ್ರಸಾದ ಕರ್ಕೊಂಡು ಹೊರಟಿದ್ದೀನಿ. ಹೋಗೋಣ. ಎಂತ ಬೇಕು ಹಾಂ? ಮನೆಯಿಂದ ಪೂಜೆ ಮುಗಿಸ್ಕೊಬಂದು ನಾನು ನನ್ನ ಮಗ ಕಾಫಿ ಮಾಡಿಕೊಡ್ದು ಪೂಜೆ ಮಾಡಿ ಈಗ ಕೆಳಗಡೆ ಒಂದು ವಾಕ್ ಹೋಗಿ ಬರೋಣ ಅಂತ ಹೊರಟಿದ್ವಿ. ವಾಕ್ ಹೋಗೋದಾದ್ರೆ ಸರಿ, ಮೇಲ್ ಬರಕ್ಕೆ ಬಿಡಲ್ಲ. ಅದೇ ಒಂದು ಸಮಸ್ಯೆ. ಮೇಲ್ ಬರ್ತಾನೆ, ನಮ್ಮ ಮನೆಗೆ ಬರಕ್ಕೆ ಬಿಡಲ್ಲ. ಅಲ್ಲಿ ಬೇರೆ ಸರಿ ಹೋಗೋಣ ಬಾ. ಹಾಂ ಓಹೋ, ಇಬ್ಬರಿಗೂ ದೇವ್ರ ಭಕ್ತಿ ನೋಡಿ. ಕೈ ಮುಗಿತಾ ಇದ್ದಾರೆ. ಇವ್ರ ಟಪ್ಪು ಮತ್ತು ಸ್ವಸ್ತಿ. ಅವನ ಸೈಕಲ್ ಇವನು ಇಟ್ಕೊಂಡು, ಇವನ ಸೈಕಲ್ ಅವನು ಇಟ್ಕೊಂಡು. ನನ್ನ ಮಗಂಗೆ ಅವನದೇ ಸೈಕಲ್ ಬೇಕು ಅಂತಾನೆ. ಏನಕ್ಕೆ ಮಗನೇ ಇಲ್ಲೋಡು, ಟಪ್ಪು ಅಣ್ಣ ಡ್ಯಾನ್ಸ್ ಮಾಡ್ತಿದ್ದಾನೆ. ನೋಡಲ್ಲ ನೀನು ಮಾಡು. ಹೋಗ ಮಾಡಲ್ಲ. ಯಾಕೆ? ಫ್ಯಾನ್ ಹಾಳಾಗಿಬಿಟ್ಟಿತ್ತು. ಅದನ್ನೀಗ ಸರಿ ಮಾಡ್ಕೊಂಡು ಫಿಟ್ ಮಾಡ್ತಾ ಇದ್ದಾರೆ. ಒಂದು ಸೈಕಲ್ ಬೇರೆಯವ್ರಿಗೆ ಕೊಟ್ಟು ಬೇರೆ ಸೈಕಲ್ ಇವನು ತಗೊಬಂದಾನೆ. ಇದೇ ಸೈಕಲ್ ಬೇಕು ಅಂತ ಜಗಳ ಮಾಡಿ ತಗೊಬಂದಾನೆ ಟಪ್ಪು ಹತ್ರ. ಎಳಿಬೇಡ, ಸುಮ್ಮನಿರು. ಈ ಕಡೆ ಬಾ. ನಿನ್ನ ಸೈಕಲ್ ತಗೊಂಡು ಈ ಕಡೆ ಬಾ. ಬೆಳಕಿಗೆ ಬಾ. ಇಲ್ಲಿ ಬಾ. ಬೆಳಕಿಗೆ ಬಾ. ಹಾಂ
ಫ್ರೆಂಡ್ಸ್ ಊಟ ಎಲ್ಲ ಆಯಿತು, ಮಲಗಬೇಕು. ಕಣ್ಣಲ್ಲಿ ನಿದ್ದೆ ಎಳಿತಾ ಇದೆ, ಮಲಗಿದ್ರೆ ಸಾಕಾಗಿದೆ. ಈ ನನ್ನ ಮಗುಗೆ ನಿದ್ದೆ ಬರ್ತಿಲ್ಲ, ಬ್ಯಾಟ್ ಹಿಡ್ಕೊಂಡು ಕೂತಾನೆ ಈಗ. ನಾಳೆ ಒಂದು ಕಡೆ ಪೂಜೆಗೆ ಕರೆದಾರೆ, ನೋಡಬೇಕಾದ್ರೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಇವತ್ತು ಒಂದು ಕಡೆ ಹೋಗಿದ್ವಿ, ಹೋಗಿ ಬಂದು ಮತ್ತೆ ಹೋಗಿ ಕತೆ. ಓಕೆ ಫ್ರೆಂಡ್ಸ್, ಬಾಯ್, ಗುಡ್ ನೈಟ್. ಬಾಯ್, ಗುಡ್ ನೈಟ್. ಬಾಯ್ ಫ್ರೆಂಡ್ಸ್.